ನಮಸ್ತೆ. ನಾವು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕು ಪಂಚಾಯತಿಯಲ್ಲಿದ್ದೀವಿ. ಇಲ್ಲೊಬ್ಬ ಜನಪ್ರಿಯ ನಾಯಕರಿದ್ದಾನೆ, ಅವರು ಕಿರುಪರಿಚಯ ಮಾಡಿಕೊಳ್ಳೋದಲ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಜಿ ನರಸಿಂಹಯ್ಯ. ತಾವು ಯಾವ ಪಂಚಾಯತಿಯಿಂದ ತೆಗೆದಿದ್ದೀರಾ? ಕಡಗತ್ತೂರು ತಾಲೂಕು ಪಂಚಾಯತಿಯಿಂದ. ಸರ್, ತಮ್ಮ ರಾಜಕೀಯ ಪ್ರವೇಶ? 1992ರಿಂದ. ಸರ್, ರಾಜಕೀಯ ಉದ್ದೇಶ? ರಾಜಕೀಯ ಉದ್ದೇಶ ಸಮಾಜಕ್ಕೆ ಒಳ್ಳೆ ಸೇವೆ ಮಾಡಬೇಕು ಅನ್ನೋದು ನಮ್ಮ ಗುರಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡ್ತಿದ್ದೀರಾ? ರಸ್ತೆ, ಚರಂಡಿ, ಮನೆಗಳು, ನಿವೇಶನಗಳು, ಸಾಲ ಸೌಲಭ್ಯ, ಭೂಮಿ, ಇನ್ನೂ ಈ ಥರ ಎಲ್ಲ ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ಕೊತಾ ಇದ್ದೀವಿ. ಸರ್, ಇನ್ನೇನು ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಗ್ರಾಮದ ಜನತೆಗೋಸ್ಕರ? ಇದೆ. ಹೇಳಿ ಸರ್, ಏನೇನು ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ? ಏನು ಒಂದು ಕೆರೆ ಅಭಿವೃದ್ಧಿ, ಆಮೇಲೆ ಒಂದು ಬ್ರಿಡ್ಜು, ವಾಟ್ರು ಟ್ಯಾಂಕು, ಆಮೇಲೆ ಇನ್ನೂ ಇತರ ಕಾರ್ಯಗಳನ್ನು ಮಾಡಿಸ್ಬೇಕು. ಸರ್, ನಿಮ್ಮ ಗ್ರಾಮದಲ್ಲಿ ಕುಂದುಕೊರತೆ ಇದ್ದಾವೆ ಸರ್? ಕುಂದುಕೊರತೆಗಳು ಇದ್ದಾವೆ. ಹೇಳಿ ಸರ್. ನೀರಿನ ಸಮಸ್ಯೆ ಇದೆ, ಆಮೇಲೆ ಹಾಸ್ಪಿಟ್ಲು, ವೆಟರ್ನರಿ ಹಾಸ್ಪಿಟ್ಲು, ಆಮೇಲೆ ಬ್ಯಾಂಕು, ಆಮೇಲೆ ರೆವಿನ್ಯೂ ಸೆಕ್ರೆಟ್ರಿ, ANM, ಇವೆಲ್ಲ ಕೊರತೆಗಳಿದ್ದಾವೆ. ಸರ್, ರಾಜಕೀಯ ಬರೋಕ್ಕೆ ಗುರು ಅಂತ ಗಾಡ್ ಫಾದರ್ ಯಾರು ಇದ್ದಾರಾ? ನಮಗೆ ನಮ್ಮ ಗ್ರಾಮದಲ್ಲಿ ಸದ್ಯಕ್ಕೆ ನಮ್ಮ ಲಕ್ಷ್ಮೀನರಸೇಗೌಡರು. ಅವ್ರಿಗೆ ನಮ್ಮ ಸಂದರ್ಶನ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳ್ತೀವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅವರು ನಮ್ಮ ಬಗ್ಗೆ ಒಳ್ಳೆಯ ಒಲವು ತಳೆದಿದ್ದಾರೆ. ರಾಜಕೀಯದಿಂದ ಬೆಳೆಸಬೇಕು ಅನ್ನೋದು ಅವರ ಅಭಿಲಾಷೆ ಆಗಿದೆ. ಬೆಳೆಸಿ ಗ್ರಾಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ಬೇಕು ಅನ್ನೋರ ಉದ್ದೇಶ ಇದೆ. ಸರ್, ರಾಜಕೀಯದಲ್ಲಿ ಫ್ಯಾಮಿಲಿ ನೀವೇ ಫಸ್ಟ್ ಮುಂಚೆನ ಇದಕ್ಕೆ ರಾಜಕೀಯ ಪ್ರವೇಶಿಸಿದ್ರಾ? ನಾವ ನಿಮ್ಮ ಫ್ಯಾಮಿಲಿ ಫಸ್ಟ್ ಮುಂಚೆ ಇಲ್ಲ ನಮ್ಮ ಫ್ಯಾಮಿಲಿಯವರು ರಾಜಕೀಯದಲ್ಲಿ ಇರಲಿಲ್ಲ. ಸರ್, ನಿಮ್ಮ ಎಜುಕೇಷನ್? ನಮ್ಮದು BA. ಸರ್, ರಾಜಕೀಯ ಬಂದ್ಬಿಟ್ಟು ಇಷ್ಟೇ ಓದಿರ್ಬೇಕು ಅನ್ನೋದಿಲ್ಲ. ನಿಮ್ಮ ಒಂದು ಅನುಭವ ಪ್ರಕಾರ ಕನಿಷ್ಠ ಎಷ್ಟು ಓದಿ ರಾಜಕೀಯಕ್ಕೆ ಬರಬೇಕು ಅಂತ? ಇಷ್ಟು ಓದಿ ಎಷ್ಟು ಓದಿರೋ ರಾಜಕೀಯಕ್ಕೆ ಬರಬೇಕು? ಅಲ್ಲ, ರಾಜಕೀಯಕ್ಕೆ ಓದೇನು ಅವಶ್ಯಕತೆ ಏನಿಲ್ಲ. ಬರೀ ಜನರಲ್ ತಿಳ್ಕೊಂಡಿದ್ದಾರೆ ಸರ್. ಜನರಲ್ ನಾಲೆಡ್ಜ್ ಇದ್ರೆ ಸಾಕು. ಸರ್, ರಾಜಕೀಯ ಬೇರೆ ಸಂಘ ಸಂಸ್ಥೆಯಲ್ಲಿ ಮುಂದೆ ಗುರುತಿಸ್ಕೊಂಡಿದ್ದೀರಾ? ಗುರುತಿಸ್ಕೊಂಡಿದ್ದೀವಿ. ಯಾವ್ಯಾವ ಸಂಘ ಸರ್? ದಲಿತ ಸಂಘರ್ಷ ಸಮಿತಿಯಲ್ಲಿ ಗುರುತಿಸ್ಕೊಂಡಿದ್ದೀವಿ. ಸರ್, ನೀವು ಎಷ್ಟು ವರ್ಷ ರಾಜಕೀಯದಲ್ಲಿದ್ದೀರಾ? ನಾವು ಈಗ ಒಂದು 20-22 ವರ್ಷಗಳಿಂದ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಸರ್, 22 ವರ್ಷ ರಾಜಕೀಯ ಜೀವನ ಹೇಗೆ ಅನ್ನಿಸ್ತಿದೆ? ರಾಜಕೀಯ ಜೀವನ ನಮಗೇನು ಒಳ್ಳೆಯದಾಗೆ ಕಾಣಿಸ್ತಾ ಇದೆ. ರಾಜಕೀಯ ಜೀವನ ನಿಮ್ದು ರಾಜಕೀಯ ನಿಮ್ಮ ಸ್ವಂತಕ್ಕೆ ಮಾಡ್ಕೊಂತೀರಾ, ಜನಗಳಿಗೋಸ್ಕರ ಅಭಿವೃದ್ಧಿ ಕೆಲಸ ಮಾಡಿಸ್ತೀವಿ? ಸ್ವಂತಕ್ಕೆ ಮಾಡ್ಕೊಳ್ಳೋದಕ್ಕಿಂತಲೂ ಜನರಿಗೆ ಸೌಲಭ್ಯ ಒದಗಿಸೋದ್ರಲ್ಲಿ ನಿರತರಾಗಿರ್ತೀವಿ. ಸರ್, ಮುಂದೆ ZP ಭಾಗವಹಿಸ್ತೀರಾ? ಅವಕಾಶಗಳು ಬಂದರೆ ಭಾಗವಹಿಸ್ತೀವಿ. ಸರ್, ಯಾವ ಪಕ್ಷದಿಂದ ಗುರುತಿಸ್ಕೊಂಡಿದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದಿಂದ. ಸರ್, ನಿಮ್ಮ ಓಟ್ ಹಾಕಿದಂಥ ಗೆಲ್ಲಿಸಿದ ಮತದಾರರಿಗೆ ನಾವು ಸಂದರ್ಶನ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ. ಇಲ್ಲಿಗೆ 2-3 ಸಲ ನಮ್ಮನ್ನು ಗೆಲ್ಲಿಸಿ ಆರಿಸಿ ಕಳಿಸಿದ್ದಾರೆ. ಒಳ್ಳೆ ಅಭಿಪ್ರಾಯಗಳು ಇಟ್ಕೊಂಡಿದ್ದಾರೆ ನಮ್ಮ ಬಗ್ಗೆ. ಓಕೆ ಸರ್, ನಿಮ್ಮ ರಾಜಕೀಯ ಜೀವನಿಗೆ ಚೆನ್ನಾಗಿ ಮುಂದೆ ZP ಲೆವೆಲ್ ಭಾಗವಹಿಸಲಿ ಅಂತ ಇವು 2 ಮಾತು ಮುಗಿಸ್ತಾ ನಮಸ್ತೆ. ಥ್ಯಾಂಕ್ಸ್.